ಇನ್ನು ಕಾನೂನು ಬಾಹಿರವಾಗಿ ಮಗುವನ್ನು ದತ್ತು ಪಡೆದ ಆರೋಪದ ಮೇಲೆ ಬಿಗ್ ಬಾಸ್ ಸ್ಪರ್ಧಿ ಸೋನು ಶ್ರೀನಿವಾಸ್ ಗೌಡ ಅವರನ್ನು ಬ್ಯಾಡರಳ್ಳಿ ಪೊಲೀಸರು ಈಗಾಗಲೇ ನಿನ್ನೆ ಅರೆಸ್ಟ್ ಮಾಡಿರ್ತಕ್ಕಂಥ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಸೊ ಕೋರ್ಟ್ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ ಅಂತ 4 ದಿನ ಕಸ್ಟಡಿಗೆ ಪಡೆದಿದ್ದಾರೆ ಸೋನು ಗೌಡ ಅವರನ್ನು. ನಾನು ತಪ್ಪೇ ಮಾಡಿಲ್ಲ, ಕಾನೂನು ಪ್ರಕಾರ ಎಲ್ಲವನ್ನೂ ಎದುರಿಸ್ತೀನಿ ಅಂತ ಸೋನು ಶ್ರೀನಿವಾಸ್ ಗೌಡ ಏನೋ ಹೇಳಿಕೊಂಡಿದ್ದಾರಂತೆ. ಸದ್ಯಕ್ಕೆ ಈಗ ಮಗುವನ್ನು ಮಕ್ಕಳ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಉತ್ತರ ಕರ್ನಾಟಕ ಭಾಗದ 8 ವರ್ಷದ ಬಾಲಕಿಯನ್ನು ದತ್ತು ಪಡೆದಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸೋನು ಶ್ರೀನಿವಾಸ್ ಗೌಡ ಹೇಳಿಕೊಂಡ ನಂತರ ಈ ವಿಚಾರ ಬೆಳಕಿಗೆ ಬಂದಿತ್ತು. ಸದ್ಯ ವಿಚಾರಣೆ ಎದುರಿಸ್ತಾ ಇರುವ ಸೋನು ಅವರ ಮುಂದಿನ ಭವಿಷ್ಯ ಏನು, ಕಾನೂನು ಪ್ರೊಸೀಜರ್ ಹೇಗಿರುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಇದು ನಾನ್ ಬೇಲಬಲ್ ಅಫೆನ್ಸ್, ತುಂಬ ಗಂಭೀರವಾದ ವಿಚಾರ. ಏಕೆಂದರೆ ಮಕ್ಕಳನ್ನು ಬೇರೆ ಬೇರೆ ದೇಶಗಳಿಗೆ ಸ್ಮಗ್ಲಿಂಗ್ ಮಾಡ್ತಾರೆ ಅಂತಕ್ಕಂಥ ಒಂದು ಆರೋಪದ ಮೇಲೆ ಈ ಎಲ್ಲ ಕಾನೂನುಗಳನ್ನ ತುಂಬ ಟೈಟ್ ಮಾಡಿದ್ದಾರೆ. ಈಕೆ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇರೋದಲ್ಲ, ಆ ಥರದ ಪ್ರಕರಣಗಳು ಕಂಡು ಬಂತು. ಹಾಗಾಗಿ ಅದನ್ನು ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ದತ್ತು ಪಡೆದ ಮಗು ಮತ್ತು ಪೋಷಕರ ವಿಚಾರವಾಗಿ ಏನನ್ನೂ ರಿವೀಲ್ ಮಾಡಬಾರ್ದು, ಗೌಪ್ಯವಾಗಿಡಬೇಕು. ದತ್ತು ತಗೊಳ್ಳೋದಕ್ಕೆ ಪ್ರೊಸೀಜರೇ ಬೇರೆ ಇದೆ. ಈಕೆ ದತ್ತು ತಗೊಳ್ಳೋದಕ್ಕೆ CARA ಅಂತಕ್ಕಂಥ ಸಂಸ್ಥೆಗೆ ಅಪ್ಲಿಕೇಶನ್ನೇ ಹಾಕಿಲ್ಲ. ದತ್ತು ಪಡೆದಿದ್ದಾಗಿ ಪೊಲೀಸರ ಮುಂದೆ ಈಗ ಹೇಳಿಕೆ ಕೊಟ್ಟಿದ್ದಾರೆ ಸೋನು. ಬಟ್ ದತ್ತು ಪಡೆಯುವ ಪ್ರೊಸೀಜರನ್ನು ಫಾಲೋ ಮಾಡಿಲ್ಲ. ಹಾಗಾಗಿ ಇದು ಕಾನೂನು ಬಾಹಿರವಾಗುತ್ತೆ. ದತ್ತು ನೀಡಿದ ಕುಟುಂಬದ ಹೇಳಿಕೆಯನ್ನು ಕೂಡ ಈಗಾಗಲೇ ಪೊಲೀಸರು ದಾಖಲಿಸ್ಕೊಂಡಿದ್ದಾರೆ. ರಾಯಚೂರಿಂದ ಅವರೆಲ್ಲರೂ ಕೂಡ ಬಂದಿದ್ದರು. ಹಾಗಾಗಿ ಅವರು ಬಂದು ಎಲ್ಲ ಹೇಳಿಕೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಈಗಾಗಲೇ ಮಗುವಿನ ಹೇಳಿಕೆಯನ್ನು ಕೂಡ ಖಾಕಿ ಪಡೆ ಪಡೆದಿದೆ. 8 ವರ್ಷದ ಮಗು ಅಂತಂದಮೇಲೆ ಕೆಲವು ಮಾಹಿತಿ ಪಡಿತಾರೆ, ಆಕೆ ಹತ್ರ ಕೆಲವು ಇನ್ಫಾರ್ಮೇಷನ್ ಪಡ್ಕೋತಾರೆ. ಇವತ್ತು ರಾಯಚೂರಿಗೆ ಸೋನುವನ್ನು ಕರೆದೊಯ್ದು ಸ್ಥಳ ಮಹಜರ್ ಮಾಡ್ತಾರಂತೆ. ಅಂದರೆ ಎಲ್ಲಿಂದ ಈಕೆ ಮಗುವನ್ನು ಕರ್ಕೊಂಡು ಬಂದಳು, ಅಲ್ಲಿ ಪೇರೆಂಟ್ಸ್ ಯಾರು, ಏನು ಎತ್ತ, ಇವೆಲ್ಲ ಪ್ರೊಸೀಜರ್ ಅದ್ರ ಪ್ರಕಾರ ನಡೆಯುತ್ತೆ. ಹಣ ಪಡೆದು ಮಗುವನ್ನು ಪಡೆದ ಸಾಧ್ಯತೆಗಳ ಬಗ್ಗೆ ಸಹ ತನಿಖೆ ಮಾಡ್ತಾರೆ. ಇದೇನಾದರೂ ನಿಜ ಆದರೆ ಇದು ದೊಡ್ಡ ಅಫೆನ್ಸ್. ಯಾಕೆಂದರೆ ಮಗು ಮಾರಾಟ ಜಾಲ ಅಂತ ಆಗ್ಬಿಡುತ್ತಿದ್ದು. ಎಷ್ಟು ದಿನಗಳ ಹಿಂದೆ ಮಗುವನ್ನು ಪಡೆಯಲಾಗಿದೆ ಅಂತ ತನಿಖೆ, ಆಕೆ ಹೇಳ್ಕೊಂಡಿರೋ ಪ್ರಕಾರ 41 ಡೇಸ್ ಆಗಿದೆ ಅಂತ ಆಕೆ ಹೇಳ್ಕೊಂಡಿದ್ದಾಳೆ. 41 ದಿನ ಆಯಿತು ನಾನು ಮಗುವನ್ನು ಪಡ್ಕೊಂಡು ಅಂತ ಅಂದ್ಬಿಟ್ಟು. ಸೋನು ವಿರುದ್ಧ ಈಗ ಜಾಮೀನು ರಹಿತ ಸೆಕ್ಷನ್ ಅಡಿ FIR ಕೂಡ ದಾಖಲಾಗಿದೆ. ಕಸ್ಟಡಿ ಮುಗಿದ ಬಳಿಕ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಪೊಲೀಸರು. ಅಂದರೆ 4 ಡೇಸ್ ಆದಮೇಲೆ ಹಾಜರುಪಡಿಸ್ತಾರೆ. ಸದ್ಯಕ್ಕಂತೂ ಸೋನು ಗೌಡಗೆ ಜೈಲೇ ಫಿಕ್ಸ್ ಅಂತ ಪೊಲೀಸ್ ಮೂಲಗಳು ಹೇಳ್ತವೆ. ಯಾಕೆಂದರೆ ಇದು ಜಾಮೀನು ಸಿಗುವಂತಹ ಪ್ರಕರಣ ಅಲ್ಲ. ಹಾಗಾಗಿ ನಾನ್ ಬೇಲಬಲ್ ಅಫೆನ್ಸ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸದ್ಯಕ್ಕೆ ಜಾಮೀನು ಸಿಗುವಂಥದ್ದಿಲ್ಲ, ಸಿಗಬಹುದು ಮುಂದಿನ ದಿನಗಳಲ್ಲಿ. ಬಟ್ ಆಕೆ ಹೇಳ್ಕೊಂಡಿರೋ ಪ್ರಕಾರ ಕಾನೂನಾತ್ಮಕವಾಗಿ ಎಲ್ಲ ಎದುರಿಸ್ತೀನಿ ಅಂತ. ಸದ್ಯಕ್ಕಂತೂ ಸೋನು ಗೌಡಗೆ ಜೈಲೇ ಗತಿ.